ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಸಮನ್ವಯ ಮೂಡ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಸಮನ್ವಯ ಮೂಡ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ಯೋಜನೆಯನ್ನ ಖಂಡಿಸಿ ಪಾದಯಾತ್ರೆಗೆ ಜೆಡಿಎಸ್ನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆಗಸ್ಟ್ 9ರಿಂದ 11ನೇ ತಾರೀಕಿನವರೆಗೆ ಈ ಪಾದಯಾತ್ರೆ ನಡೆಯಲಿದೆ. ಅಂದರೆ 9, 10, 11 3 ದಿನಗಳ ಕಾಲ ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಪಾದಯಾತ್ರೆ ಬಗ್ಗೆ ಏಕಾಏಕಿ ನಿರ್ಧಾರಕ್ಕೆ ಬಿಜೆಪಿ ಶಾಕ್ ಆಗಿದೆ. ಬಿಜೆಪಿಗೆ ಪಾದಯಾತ್ರೆ ಬಗ್ಗೆ ಚರ್ಚಿಸಲು ಸಮನ್ವಯ ಸಭೆಯನ್ನ ಕರೆದಿತ್ತು ಬಿಜೆಪಿ. ಆದರೆ ಜೆಡಿಎಸ್ ನಾಯಕರಿಗೆ ಸಭೆಯ ಮಾಹಿತಿಯೇ ಲಭ್ಯವಾಗಿಲ್ವಂತೆ. ಸರ್ವಪಕ್ಷದ ಸಭೆಯನ್ನ ಮುಗಿಸಿ ದೆಹಲಿಗೆ ತೆರಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೀಗಾಗಿ ಸಮನ್ವಯ ಸಭೆಯನ್ನ ರದ್ದು ಮಾಡಿದ್ದಾರೆ ಮೈತ್ರಿ ನಾಯಕರು. ಜೆಡಿಎಸ್ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾರಾ ಬಿಜೆಪಿ ನಾಯಕರು ಎನ್ನುವ ಪ್ರಶ್ನೆಯೂ ಕೂಡ ಇದೀಗ ಮೂಡ್ತಾ ಇರುವಂಥದ್ದು. ಈ ಬಿಡದಿ ಟೌನ್ಶಿಪ್ ಜಟಾಪಟಿ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದು ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ನಾಯಕರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದರೆ ಮಾಜಿ ಪ್ರಧಾನಿ ಹಾಗೂ ಎಚ್.ಡಿ. ದೇವೇಗೌಡರ ತಾಯಿ ಏನಿದ್ರು ಚೆನ್ನಮ್ಮ ಅವರು ನಿಧನ ಹೊಂದಿದಂತಹ ಸಂದರ್ಭದಲ್ಲಿ ಈ ಪಾದಯಾತ್ರೆ ಏನಿತ್ತು ಅದನ್ನ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಇದೀಗ ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದೇ ತಿಂಗಳು 9, 10, 11 3 ದಿನಗಳ ಕಾಲ ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇ ದಿನ ನಾವು ಇಲ್ಲಿಂದ ಇಷ್ಟು ಕಿಲೋಮೀಟರ್ ಗಂಟ ಪಾದಯಾತ್ರೆಯನ್ನ ಮಾಡಬೇಕು, ಅದನ್ನ 2ನೇ ದಿನ ಅದನ್ನ ಮುಂದುವರಿಸಬೇಕು, ನಂತರ ಬೆಂಗಳೂರಿಗೆ 3ನೇ ದಿನ ಬೆಂಗಳೂರಿಗೆ ಆಗಮಿಸಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ತರವಾದ ಹೋರಾಟವನ್ನ ನಡೆಸಿ ಅಲ್ಲೊಂದು ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ಜೆಡಿಎಸ್ನಿಂದ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇದು ಬಿಜೆಪಿ ನಾಯಕರು ಈ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆಗೆ ಸಾಥ್ ನೀಡ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆ ಅಂದರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರೇನಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಾಡಬೇಕು, ಮಾತುಕತೆಯನ್ನು ನಡೆಸಬೇಕು, ಅದಾದ ಮೇಲೆ ಪಾದಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಯೋಜನೆಯನ್ನ ಹಾಕಿದ್ರು. ಆದರೆ ಬಿಜೆಪಿಯವರು ಈ ಮಾತುಕತೆಗೆ ಒಂದು ಸಭೆ ನಡೆಸಿರ್ತಾರೆ, ಸಭೆ ಆಯೋಜನೆಯನ್ನ ಮಾಡಿರ್ತಾರೆ. ಈ ಸಭೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂದರೆ ಜೆಡಿಎಸ್ ನಾಯಕರೇನಿದ್ದಾರೆ ಅವರಿಗೆ ಈ ಸಭೆ ಬಗ್ಗೆ ಮಾಹಿತಿನೇ ಇಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಸರ್ವಪಕ್ಷ ಸಭೆ ಏನಿತ್ತು ಅದನ್ನು ಮುಗಿಸ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿರೋದ್ರಿಂದ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಜೆಡಿಎಸ್ನ ಪಾದಯಾತ್ರೆ ಏನಿದೆ ಆ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಸಾಥ್ ನೀಡ್ತಾರಾ, ಭಾಗ್ಯ ಆಗ್ತಾರಾ ಇಲ್ವಾ ಅಂತ.